ಅಣ್ಣಾಮಲೈ ತಮಿಳುನಾಡಿನ ಗಲ್ಲಿ ಗಲ್ಲಿಗೆ ತಿರುಗಿ ತಮಿಳುನಾಡಿನಲ್ಲಿ ಪರ್ಯಾಯ ರಾಜಕೀಯದ ಅಲೆ ಬೀಸಿದ್ರು. ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಅದಕ್ಕೆ ಒಂದು ಸಾಕ್ಷಿ. ದ್ರಾವಿಡ ನೆಲದಲ್ಲಿ ಇದೊಂದು ಅಸಾಮಾನ್ಯ ಸಾಧನೆ ಎನ್ನುವುದು ದೆಹಲಿ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲದ ವಿಚಾರ ಏನೂ ಆಗಿರಲಿಲ್ಲ. ಎಐಎಡಿಎಂಕೆ ಮೈತ್ರಿ ಬಗ್ಗೆ ಅಸಮಾಧಾನ ಹೊಂದಿದ್ದಕ್ಕೆ ಅಣ್ಣಾಮಲೈ ಅವರನ್ನ ಮೂಲೆಗುಂಪು ಮಾಡಲಾಗಿದೆ. IPS ಹುದ್ದೆ ತ್ಯಜಿಸಿ ಬಂದು ಮೋದಿ ಜಪ ಮಾಡಿದ್ದಕ್ಕೆ ಅಣ್ಣಾಮಲೈ ಈಗ ರಾಜಕೀಯವಾಗಿ ಪರಿತಪಿಸುವಂತಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ತಮಿಳುನಾಡಿನ ರಾಜಕೀಯವೇ ಬೇರೆ. ದ್ರಾವಿಡ ಪಕ್ಷಗಳನ್ನಷ್ಟೇ ತಮಿಳುನಾಡಿನ ಮಂದಿ ಹೆಚ್ಚಾಗಿ ಈವರೆಗೆ ಪುರಸ್ಕರಿಸಿದ್ದಾರೆ. ಪರ್ಯಾಯವಾಗಿ ರಾಷ್ಟ್ರೀಯ ಪಕ್ಷವೊಂದಕ್ಕೆ ಅಧಿಕಾರ ಕೊಟ್ಟ ಉದಾಹರಣೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಇಲ್ಲ. ಸುಮಾರು 4 ವರ್ಷಗಳ ಕಾಲ ದ್ರಾವಿಡ ಪಕ್ಷಗಳನ್ನು ಎದುರು ಹಾಕಿಕೊಂಡು ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ರಾಜಕಾರಣ ನಡೆಸಿ ತಮಿಳುನಾಡಿನ ಒಂದಿಷ್ಟು ಮತಗಳನ್ನು ಸೆಳೆದಿದ್ದ ಕರ್ನಾಟಕ ಕೇಡರ್ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅವರು ಈಗ ಪಕ್ಷದ ವಿರುದ್ಧವೇ ಅಸಮಾಧಾನದಿಂದ ನಡೆದುಕೊಂಡಿದ್ದು ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಹೊಸ್ತಿಲಿನಲ್ಲೇ ಈಗ ಭಾರೀ ಚರ್ಚೆಗೆ ಕಾರಣ ಆಗಿದೆ. ತಮಿಳುನಾಡಿನಲ್ಲಿ ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ದ್ರಾವಿಡ ಪಕ್ಷಗಳ ಎದುರು ಹೀನಾಯವಾಗಿ ಸೋತಿದೆ. ಮಾತ್ರ ಅಲ್ಲದೆ ಕಳೆದ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಸ್ವತಃ ಅಣ್ಣಾಮಲೈ ಸ್ಪರ್ಧಿಸಿ ಸೋತಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಂತೂ ತಮಿಳುನಾಡಿನಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನ ಗೆಲ್ಲಲಿಲ್ಲ. ಆದರೆ ಪಕ್ಷದ ವೋಟ್ ಶೇರ್ ಇದೆಯಲ್ಲ, 2019ರಲ್ಲಿ 3.5ರಿಂದ 2024ರಲ್ಲಿ 11.2ಕ್ಕೆ ಏರಿಕೆ ಆಗಿತ್ತು. ಅದು ಅಣ್ಣಾಮಲೈ ತಮಿಳುನಾಡಿನ ಗಲ್ಲಿಗೆ ತಿರುಗಿ ತಮಿಳುನಾಡಿನಲ್ಲಿ ಪರ್ಯಾಯ ರಾಜಕೀಯದ ಅಲೆ ಬೀಸಿರೋದು ಕಾರಣ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಅದಕ್ಕೆ ಒಂದು ಸಾಕ್ಷಿ. ದ್ರಾವಿಡ ನೆಲದಲ್ಲಿ ಇದೊಂದು ಅಸಾಮಾನ್ಯ ಸಾಧನೆ ಎನ್ನುವುದು ದೆಹಲಿ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲದ ವಿಚಾರ ಏನೂ ಆಗಿರಲಿಲ್ಲ. ಪಕ್ಷದ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿದ ಬಳಿಕ ಕೊಯಮತ್ತೂರಿನಲ್ಲಿ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಯಾರಿಗೂ ಕೂಡ ತಲೆಯ ಮೇಲೆ ಬಂದೂಕು ಇಟ್ಟು ಬಲವಂತವಾಗಿ ಪಕ್ಷದಲ್ಲಿ ಇರುವಂತೆ ಹೇಳಲು ಸಾಧ್ಯ ಇಲ್ಲ ಅಂತ ಅಣ್ಣಾಮಲೈ ಹೇಳಿದರು. ಬಿಜೆಪಿಯಲ್ಲಿ ಸ್ವಾತಂತ್ರ್ಯ ಇಲ್ಲ ಎನ್ನುವುದನ್ನು ಪರೋಕ್ಷವಾಗಿ ಹೇಳಿದ ರೀತಿ ಅದು. ಇನ್ನು ರಾಜ್ಯ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಕ್ಷದ ಕಾರ್ಯಚಟುವಟಿಕೆಗಳ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದರು. ಅಲ್ಲಿಗೆ ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಹಾಗೂ ಇವರ ನಡುವೆ ಭಿನ್ನಾಭಿಪ್ರಾಯ ಇರೋದು ಸ್ಪಷ್ಟ ಆಗಿತ್ತು. ದ್ರಾವಿಡ ಪಕ್ಷದಲ್ಲಿಯೇ ರಾಜಕೀಯ ಜೀವನ ಆರಂಭಿಸಿದಂತಹ ನೈನಾರ್ ನಾಗೇಂದ್ರನ್ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಲು ಅನುಕೂಲ ಆಗಲಿದೆ ಅನ್ನೋದು ಬಿಜೆಪಿ ಅಣ್ಣಾಮಲೈ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಕೊಡದೆಯೂ ಕೊಟ್ಟ ನೆಪ. ಇನ್ನು ರಾಜಕೀಯಕ್ಕಾಗಿ ಸ್ವಂತ ಹಣವನ್ನು ವ್ಯಯಿಸಿದ್ದೇನೆ ಅಂತ ಹೇಳಿರುವ ಅಣ್ಣಾಮಲೈ, ನಾನು ರಾಜಕೀಯದಲ್ಲಿ ಖುಷಿಯಲ್ಲಿದ್ದರೆ ಇಲ್ಲಿಯೇ ಉಳಿತೇನೆ, ಇಲ್ಲ ಆದರೆ ನಾನು ರಾಜಕೀಯ ತೊರೆದು ಕೃಷಿಯಲ್ಲಿ ತೊಡಗಿಕೊಳ್ತೇನೆ, ಯಾರೂ ಕೂಡ ಬಂದೂಕನ್ನು ತಲೆ ಮೇಲಿಟ್ಟು ಪಕ್ಷದಲ್ಲಿ ಇರುವಂತೆ ಹೇಳಲು ಸಾಧ್ಯ ಇಲ್ಲ ಅಂತ ಹೇಳಿರೋದು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿತ್ತು. ಅದಾದ ಬಳಿಕ ಅವರಿಗೆ ಚುನಾವಣಾ ಪ್ರಚಾರ ಸಮಿತಿಯ ಜವಾಬ್ದಾರಿ ನೀಡಿದ ಸಂದರ್ಭದಲ್ಲಿಯೂ ಕೂಡ ಅದನ್ನು ತಂದೆಯ ಆರೋಗ್ಯದ ಕಾರಣ ಕೊಟ್ಟು ತ್ಯಜಿಸಿದ್ರು. ಇವೆಲ್ಲ ಬಿಜೆಪಿ ಮೇಲಿನ ಅಣ್ಣಾಮಲೈ ಅವರ ಅಸಮಾಧಾನ ಎನ್ನುವುದು ಸ್ಪಷ್ಟವಾಗಿತ್ತು. ಈಗ ಚುನಾವಣೆಯಲ್ಲಿ ಅಣ್ಣಾಮಲೈ ಸ್ಪರ್ಧಿಸುವುದಕ್ಕೆ ಟಿಕೆಟ್ ನೀಡಲು ಬಿಜೆಪಿ ನಿರಾಕರಿಸಿದೆ ಎನ್ನಲಾಗ್ತಾ ಇದೆ. ಎಂದಿನಂತೆ ತಮಿಳುನಾಡಿನಲ್ಲೂ ಕೂಡ ಬಳಸಿ ಬಿಸಾಕುವ ತನ್ನ ಹಳೆಯ ಧೋರಣೆಯನ್ನು ಬಿಜೆಪಿ ತೋರಿಸಿದೆ. ಈ ಹಿಂದೆ ಎಐಎಡಿಎಂಕೆ ಪಕ್ಷವನ್ನು ಜರಿತಾ ಇದ್ದಂತಹ ಅಣ್ಣಾಮಲೈ ಅವರನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಲವಂತ ಎನ್ನುವ ಹಾಗೆ ಒಪ್ಪಿಸಿ ಜೊತೆಗೂಡಿ ಕೆಲಸ ಮಾಡುವ ಹಾಗೆ ಕೇಂದ್ರ ಬಿಜೆಪಿ ಮಾಡಿತ್ತು. ವೇದಿಕೆ ಮೇಲೆ ಅಣ್ಣಾಮಲೈ ಅವರಿಗೆ ಮುಜುಗರ ಆಗುವ ಹಾಗೆ ಎಐಎಡಿಎಂಕೆ ನಾಯಕರೊಂದಿಗೆ ನಿಲ್ಲುವ ಹಾಗೆ ಮಾಡಿತ್ತು ಬಿಜೆಪಿ ಹೈಕಮಾಂಡ್. ಆ ಎಲ್ಲ ಸಿಟ್ಟು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿದ ಬಳಿಕ ಹೊರಬಂದಿತ್ತು. ಮೈತ್ರಿಕೂಟವನ್ನು ಸಾರ್ವಜನಿಕವಾಗಿ ಟೀಕಿಸುವುದಿಲ್ಲ ಅಂತ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಮಾತು ಕೊಟ್ಟಿದ್ದರಿಂದ ಸುಮ್ಮನಿದ್ದೇನೆ ಅಂತ ಹೇಳುವ ಮೂಲಕವೇ ತಮ್ಮ ಆಕ್ರೋಶವನ್ನು ಅಣ್ಣಾಮಲೈ ಹೊರಹಾಕಿದರು. ಅಣ್ಣಾಮಲೈ ಪಕ್ಷದ ಅಧ್ಯಕ್ಷರಾಗಿ 4 ವರ್ಷಗಳ ಕಾಲ ರಾಜ್ಯಾದ್ಯಂತ ಪ್ರವಾಸ ಮಾಡಿ DMK ಸರ್ಕಾರದ ವೈಫಲ್ಯಗಳನ್ನು ಆಕ್ರಮಣಕಾರಿಯಾಗಿ ಟೀಕಿಸುವ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿಯಾದ ಬಳಿಕ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲ ಆಗಿದೆ ಎನ್ನುವುದು ಅಣ್ಣಾಮಲೈ ಅವರ ಅಭಿಪ್ರಾಯ ಆಗಿತ್ತು. ಇನ್ನು ಎಡಪ್ಪಾಡಿ ಪಳನಿಸ್ವಾಮಿ ಹಾಗೂ ಅಣ್ಣಾಮಲೈ ತಮಿಳುನಾಡಿನ ಪ್ರಮುಖ ಗೌಂಡರ್ ಸಮುದಾಯದವರು ಮತ್ತು ರಾಜ್ಯದ ಪಶ್ಚಿಮ ಭಾಗದವರು. ಎಐಎಡಿಎಂಕೆ ಜೊತೆಗಿನ ಮೈತ್ರಿಯಲ್ಲಿ ಒಂದೇ ಸಮುದಾಯದ ನಾಯಕರು ಇರುವುದಕ್ಕಿಂತ ರಾಜ್ಯದ ಇನ್ನೊಂದು ಪ್ರಮುಖ ತೇವರ್ ಸಮುದಾಯದ ನಾಯಕರಿದ್ದರೆ DMK ಮೈತ್ರಿಕೂಟಕ್ಕೆ ಚುನಾವಣಾ ಕಣದಲ್ಲಿ ಸವಾಲು ಹಾಕಲು ಸುಲಭ ಅನ್ನುವ ಕಾರಣವೇ ಅಣ್ಣಾಮಲೈ ಪದತ್ಯಾಗದ ಹಿಂದಿನ ಪ್ರಮುಖ ಅಂಶಗಳಲ್ಲೊಂದು ಅಂತ ಹೇಳಲಾಗಿತ್ತು.
ಬಿಜೆಪಿಗೆ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮಾತ್ರ ದಿಕ್ಕು. ಹಾಗಾಗಿಯೇ ಅಮಿತ್ ಶಾ ಈ ಯೋಜನೆ ರೂಪಿಸಿದರು. ಈ ಬಗ್ಗೆ ಅಸಮಾಧಾನ ಅಣ್ಣಾಮಲೈ ಅವರಲ್ಲಿತ್ತು. ನೇರವಾಗಿ ತೋರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ರೂ ಅವರೊಳಗೆ ಅಗಾಧವಾದಂತಹ ನೋವಿತ್ತು ಎನ್ನುವುದು ಸುಳ್ಳಲ್ಲ. ಅವ್ಯಕ್ತವಾಗಿದ್ದಂತಹ ಆ ನೋವೆಲ್ಲ ಈಗ ವ್ಯಕ್ತ ಆಗ್ತಾ ಇದೆ. ಅಣ್ಣಾಮಲೈ ಅವರ ಇಂತಹ ಅಸಮಾಧಾನದ ಹೇಳಿಕೆ ಮತ್ತು ನಡೆ ತಮಿಳುನಾಡು ರಾಜಕೀಯ ವಲಯದಲ್ಲಿ ಭಾರೀ ಸದ್ದು ಮಾಡಿತು. ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿಯ ಬಗ್ಗೆ ಅಣ್ಣಾಮಲೈ ಅವರಿಂದ ಅತೃಪ್ತಿಯ ಸಂದೇಶ ಸಾರ್ವಜನಿಕ ವಲಯಕ್ಕೆ ಹೋಗಿದ್ದನ್ನು ಡಿಎಂಕೆ ರಾಜಕೀಯವಾಗಿ ಬಳಸಿಕೊಂಡಿತ್ತು. ಈ ಬಾರಿಯ ಚುನಾವಣೆಯಲ್ಲಂತೂ ಅಣ್ಣಾಮಲೈ ಅವರನ್ನ ಬಿಜೆಪಿ ಅತ್ಯಂತ ಹೀನಾಯವಾಗಿ ನೋಡಿಕೊಂಡಿದೆ. ಮೋದಿ ಬಂದಾಗಲೂ ಕೂಡ ಅಣ್ಣಾಮಲೈ ಮಾಜಿ ಅಧ್ಯಕ್ಷರಾಗಿ ಭೇಟಿ ಮಾಡುವುದಕ್ಕೆ ಹೋಗದೇ ಇರೋದೇ ಅದನ್ನು ಸ್ಪಷ್ಟವಾಗಿ ಸೂಚಿಸ್ತದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಒಬ್ಬ ವ್ಯಕ್ತಿ ಪಕ್ಷ ಮತ್ತು ಆರ್ಎಸ್ಎಸ್ನ ಸಿದ್ಧಾಂತವನ್ನು ಮೀರಿ ಬೆಳೆಯುವುದನ್ನು ಸಹಿಸಿಕೊಳ್ಳೋದಿಲ್ಲ. ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಅಣ್ಣಾಮಲೈ ಪಕ್ಷ ಮತ್ತು ಆರ್ಎಸ್ಎಸ್ ಸಿದ್ಧಾಂತವನ್ನು ಮೀರಿ ಆ ಸಾಧನೆ ಮಾಡಿದ್ರು. ಅದು ಬಿಜೆಪಿ ಹೈಕಮಾಂಡ್ ಮತ್ತು ಆರ್ಎಸ್ಎಸ್ ನಾಯಕರಿಗೆ ಹಿಡಿಸಲಿಲ್ಲ. ನಿಧಾನವಾಗಿ ಅಣ್ಣಾಮಲೈ ಅವರನ್ನ ಮೂಲೆಗುಂಪು ಮಾಡುತ್ತಾ ಬರಲಾಯಿತು. ಇಂತಹ ಅನುಭವ ಸ್ವಯಂ ಘೋಷಿತ ವಿಶ್ವಗುರು ನರೇಂದ್ರ ಮೋದಿ ಅವರಿಗೂ ಕೂಡ ಆಗಿದೆ. ಎಲ್.ಕೆ. ಅಡ್ವಾಣಿಯಂತಹ ನಾಯಕರು ಕೂಡ ಇಂಥದ್ದನ್ನೇ ಎದುರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಆ ಪೈಕಿಯಲ್ಲಿ ಒಬ್ಬರು. ಹಾಗಾಗಿ ಅಣ್ಣಾಮಲೈ ಅವರೇನು ಹೊಸಬರಲ್ಲ. ಒಟ್ಟಿನಲ್ಲಿ ಮೋದಿ ಜಪ ಮಾಡಿದ್ದಕ್ಕೆ ಅಣ್ಣಾಮಲೈ ಈಗ ರಾಜಕೀಯವಾಗಿ ಪರಿತಪಿಸುವಂತಾಗಿದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ EDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.